ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ. ಅಂದರೆ ಕರೆಕ್ಟ್ ಚೆನ್ನಾಗಿ ಇಡ್ಲಿ ಅಥವಾ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಸಾಫ್ಟ್ ಆಗಿರುವ ಹಿಟ್ಟು, ಅಂದರೆ ಉಬ್ಬಿ ಬರುವಂತಹ ಹಿಟ್ಟು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇರೋದು. ನಮ್ಮ ಈ ಚಾನಲಲ್ಲಿ ನಾನು ತುಂಬ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅಂದರೆ ಇಡ್ಲಿ ಹಿಟ್ಟು ಯಾವ ರೀತಿ ಚೆನ್ನಾಗಿ ಉಬ್ಬಿ ಬರೋದಿಕ್ಕೆ ಏನೆಲ್ಲ ಮಾಡಬೇಕು ಅಂತ. ಇವತ್ತೊಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ಅದರಲ್ಲಿ ನಾನು ಕಡಿಮೆ ಉದ್ದಿನ ಬೇಳೆ ಕೂಡ ಕಡಿಮೆ ಬಳಸ್ತಾ ಇರೋದು. ಅದಕ್ಕೆ ಇಲ್ಲಿ ನೋಡಿ 1 ಟೀ ಸ್ಪೂನ್ನಷ್ಟು ಮೆಂತೆ ಕಾಳು ಹಾಕ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ, ಅಂದ್ರೆ 2 ಕಪ್ ಅಕ್ಕಿಗೆ ಅರ್ಧ ಕಪ್ ಉದ್ದಿನ ಬೇಳೆ ಹಾಕಿರೋದು. ಇನ್ನು ಇದನ್ನ ಒಂದು ಚೆನ್ನಾಗಿ ತೊಳಿಬೇಕು. ಅಂದ್ರೆ ಒಂದು 2-3 ಸಲ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತೊಳ್ಕೊಂಡು ಒಂದು 5 ಗಂಟೆ ಹೊತ್ತು ಇದನ್ನ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳಿ. ನೋಡಿ, ಇವಾಗ 5 ಗಂಟೆ ಕಳೆದಿದೆ. ನೋಡಿ, ನಮ್ಮ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ, ಅದೇ ರೀತಿ ಉದ್ದಿನ ಬೇಳೆ ಕೂಡ. ಇನ್ನು ನಾವು ಈ ಉದ್ದಿನ ಬೇಳೆಗೆ ಹಾಕಿರುವ ನೀರಿದೆಯಲ್ಲ, ಅದನ್ನೊಂದು ಗ್ಲಾಸ್ ಅಲ್ಲಿ ತೆಗ್ದಿರ್ತಾ ಇದ್ದೀನಿ. ಯಾಕಂದ್ರೆ ರುಬ್ಬೋದಿಕ್ಕೆಲ್ಲ ಇದೇ ಉಪಯೋಗಿಸ್ತೀನಿ, ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಕೂಡ. ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಮೊದಲು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಎಲ್ಲ ಉದ್ದಿನ ಬೇಳೆ ಕೂಡ ಹಾಕೊಳ್ಳಿ. ಅದಕ್ಕೆ ನಾವಿಲ್ಲಿ ಉದ್ದಿನ ಬೇಳೆ ನೆನೆಸಿಟ್ಟಂತ ನೀರು ಕೂಡ ಹಾಕ್ತೀನಿ. ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅಂದ್ರೆ ನುಣ್ಣಗೆ ರುಬ್ಬೇಕು, ಸ್ವಲ್ಪನೂ ತರಿ ಇರಬಾರ್ದು. ಎಲ್ಲ ಕೂಡ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಂತ ಅಕ್ಕಿ ಮತ್ತು ಮೆಂತೆ ಕಾಳು ಕೂಡ ಹಾಕ್ತಾ ಇದ್ದೀನಿ. ಇದ್ರ ನೀರು ನಮಗೆ ಬೇಡ, ಇದು ಫುಲ್ ಆಗಿ ನೀರು ತೆಗೆದ್ಬಿಟ್ಟು ಅಕ್ಕಿ ಮಾತ್ರ ಹಾಕೊಂಡ್ರೆ ಸಾಕು. ಇದಕ್ಕೆ ಅರ್ಧ ಕಪ್ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ, ಅಥವಾ ನಿಮಗೆ ಅವಲಕ್ಕಿ ಕೂಡ ಸೇರಿಸಬಹುದು, ನೆನೆಸಿಟ್ಟಂತ ಅವಲಕ್ಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉದ್ದಿನ ಬೇಳೆ ನೆನೆಸಿಟ್ಟಂತಹ ನೀರೇ ಹಾಕ್ಬಿಟ್ಟು ಇದನ್ನ ಕೂಡ ರುಬ್ಬಿ ತರ್ತೀನಿ ನಾನು. ನೋಡಿ, ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಇದನ್ನ ರುಬ್ಬಿ ತಂದಿದ್ದೀನಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಕೈ ಉಪಯೋಗಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು. ಒಂದು 5-10 ನಿಮಿಷ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನೋಡಿ, ನಾನು ಆ ಟಿಪ್ಸ್ ಹೇಳ್ತಾ ಇರೋದು, ತುಂಬಾ ಟಿಪ್ಸ್ ಹೇಳಿದ್ದೀನಿ, ಇವತ್ತೊಂದು ಹೊಸ ಟಿಪ್ಸ್ ಹೇಳ್ತಾ ಇರೋದು. ನೋಡಿ, ಬೆಳ್ಳುಳ್ಳಿ 6 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಚೆನ್ನಾಗಿ ತೊಳೆದು ಉಪಯೋಗಿಸ್ಬೇಕು. ನೋಡಿ, ಈ ರೀತಿ. ಇನ್ನು ಇದನ್ನ ನಾವು ರೆಡಿ ಮಾಡಿಟ್ಟಂತ ಹಿಟ್ಟಿನ ಮೇಲ್ಗಡೆ ಈ ರೀತಿ ಇಡಬೇಕು. ಒಂದೊಂದಾಗಿ ಈ ರೀತಿ ಇಟ್ರೆ ಆಯ್ತು. ನೋಡಿ, ಈ ರೀತಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಅದೇ ರೀತಿ ಜಾಸ್ತಿ ಹುಳಿನೂ ಆಗಲ್ಲ ಹಿಟ್ಟೆಲ್ಲ. ನೋಡಿ, ಈ ರೀತಿ ಇಡ್ತಾ ಇದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇನ್ನಿದನ್ನ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಚಳಿ ಎಲ್ಲ ಜಾಸ್ತಿ ಇದ್ರೆ ನಾನು ಈ ರೀತಿ ಮಾಡ್ತೀನಿ. ತುಂಬಾ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅಂದ್ರೆ ಬಿಸಿನೀರು ಕುಕ್ಕರ್ ಒಳಗಡೆ ಹಾಕ್ತೀನಿ, ಅದರ ಒಳಗಡೆ ನಾವು ರೆಡಿ ಮಾಡಿಟ್ಟಂತ ಹಿಟ್ಟು ಇಟ್ಬಿಟ್ಟು ಮುಚ್ಚುತ್ತೀನಿ. ಮುಚ್ಚುವಾಗ ಗ್ಯಾಸ್ಕೆಟ್ ಮಾತ್ರ ತೆಗಿಬೇಕು, ಬಿಸಿಲೇ ಇರಲಿ. ನೋಡಿ, ರಾತ್ರಿ ನೆನೆಸಿ ರೆಸ್ಟ್ ಮಾಡೋದಿಕ್ಕೆ ಇಟ್ಟಿದ್ದೆ. ಇವಾಗ 10 ಗಂಟೆ ಕಳೆದಿದೆ. ನೋಡಿ, ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಅಂದ್ರೆ ನಾವು ಕಡಿಮೆ ಉದ್ದಿನ ಬೇಳೆ ಕೂಡ ಹಾಕಿ ಮಾಡಿರುವಂತದ್ದು, ಆದ್ರೂ ನೋಡಿ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಿ ಬಂದಿದೆ. ಸಾಫ್ಟ್ ಆಗಿರುವಂತ ಹಿಟ್ಟು ಸಿಕ್ಕಿದೆ ನಮಗೆ. ನೋಡಿ, ಈ ರೀತಿ ಇದೆ. ಇನ್ನು ನಾನು ನಿಮ್ಗೆ ಇಡ್ಲಿ ಮಾಡಿ ತೋರಿಸ್ತೀನಿ. ಮೊದಲು ಸ್ವಲ್ಪ ನೀರು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಿಕ್ಕೆ. ಅದರ ಮೇಲ್ಗಡೆ ತಟ್ಟೆ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಎಬ್ಬಿಸೋದಿಕ್ಕಾಗುತ್ತೆ. ಇನ್ನು ನಾವು ರೆಡಿ ಮಾಡಿಟ್ಟಂತ ಹಿಟ್ಟು 2 ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ. ಇವತ್ತು ಮೊದಲು 1 ಪ್ಲೇಟ್, ಅದರ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಕೂಡ ಇಡ್ತಾ ಇದ್ದೀನಿ. 2ರಲ್ಲಿ ಕೂಡ ಫುಲ್ ಆಗಿ ಹಾಕಿದ್ದೀನಿ. ಮುಚ್ಚಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಇಡ್ಲಿ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, ಸಾಫ್ಟ್ ಆಗಿರುವಂತ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಎಲ್ಲ ತೆಗ್ದಿದ್ದೀನಿ ತಟ್ಟೆಯಿಂದ. ಇಡ್ಲಿಗೆ ಸಾಂಬಾರು ಚಟ್ನಿ ಜೊತೆ ತಿನ್ನೋದಿಕ್ಕೆ ಸೂಪರ್ ಆಗುತ್ತೆ. ನೋಡಿ, ಒಳಗಡೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೋಡಿ, ಈ ಟಿಪ್ಸ್ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ರೀತಿ ಎಲ್ಲ ತುಂಬಾ ಟಿಪ್ಸ್ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಟಿಪ್ಸ್ ಹಾಕಿರುವಂಥದ್ದು. ಅದನ್ನೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.